ಓಂ ಶಾಂತಿ. ಮುರಳಿಯ ದಿನಾಂಕ 26/11/2023. ಬಾಪ್ದಾದ ರಿವೈಸ್ ಮುರಳಿ 31/12/96. नए वर्ष में अनुभवी मूर्त बन सबको अनुभवी बनाओ. ಹೊಸ ವರ್ಷದಲ್ಲಿ ಅನುಭವದ ಮೂರ್ತಿಯಾಗಿ ಸರ್ವರಿಗೂ ಅನುಭವಿಯನ್ನಾಗಿ ಮಾಡಿರಿ. शांतिवन डायमंड जुबली हॉल के उद्घाटन अवसर पर ಈ ಮುರಳಿಯನ್ನು ಬಾಬಾ ಶಾಂತಿವನದ ಡೈಮಂಡ್ ಸಭಾಗೃಹದ ಉದ್ಘಾಟನೆಯ ಸಮಯದಲ್ಲಿ ನುಡಿಸಿದ ಅವ್ಯಕ್ತ ಮುರಳಿಯಾಗಿದೆ. आज नज़र से निहाल करने वाले बाप दादा सभी अति स्नेही सहयोगी स्नेह में लवलीन बच्चों को देख रहे. हर एक बच्चे के मस्तक में दिल में स्नेह का सबूत दिखाई दे रहा है. ಈ ದಿನ ತಮ್ಮ ದೃಷ್ಟಿಯಿಂದ ಮಕ್ಕಳನ್ನು ನಿಹಾಲ್ ಮಾಡುವಂತಹ ಸಮರ್ಪಣೆ ಮಾಡುವಂತಹ ಬಾಪ್ ದಾದಾರವರು ತಮ್ಮ ಅತಿ ಸ್ನೇಹಿ ಸಹಯೋಗಿ ಸ್ನೇಹದಲ್ಲಿ ಮುಳುಗಿದ ಮಕ್ಕಳನ್ನು ನೋಡ್ತಾ ಇದ್ದಾರೆ. हर एक बच्चे के मस्तक में दिल में स्नेह का सबूत दिखाई दे रहा है. हॉल में पीछे वाले भाई बहनों से आप सोचेंगे कि हम पीछे वाले तो दिखाई नहीं देते हैं. ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೃದಯದ ಸ್ನೇಹ ಕಾಣ್ತಾ ಇದೆ. ಈ ಸಭಾಗೃಹದ ಹಿಂದೆ ಕುಳಿತಿರುವಂಥ ಮಕ್ಕಳು ವಿಚಾರ ಮಾಡ್ತಿರ್ಬೋದು, ನಾವಂತೂ ಬಾಬವ್ರಿಗೆ ಕಾಣಿಸ್ತಾನೇ ಇಲ್ಲ ಅಂಥೇಳಿ. लेकिन बाप दादा के नैनों में ऐसी अनोखी टीवी है जिससे दूर की चीज़ भी सामने दिखाई दे रही. ಬಾಪ್ ದಾದಾರವರ ನಯನಗಳಲ್ಲಿ ಅದ್ಭುತವಾದಂತಹ ಟಿ ವಿ ಇದೆ. ಆ ಟಿ ವಿಯಲ್ಲಿ ದೂರದ ವಸ್ತುಗಳೇ ಹತ್ತಿರದಲ್ಲಿ ಎದುರಿಗೆ ಕಾಣ್ತವೆ. चाहे कहाँ भी कोने में बैठे हो लेकिन बाप के सामने हो. अभी तो फिर भी आराम से बैठे तो हो ना. ನೀವೆಲ್ಲಾದರೂ ಕುಳಿತಿರಬಹುದು, ಆದರೆ ತಂದೆಯ ಸನ್ಮುಖದಲ್ಲಿ ಇದ್ದೀರಿ. ಈ ಸಭಾಗೃಹದಲ್ಲಿ ಆರಾಮಾಗಿ ಕುಳಿತಿದ್ದೀರಲ್ವಾ? ತಾಲಿಯಾ ಬಜಾಯಿ. ಆಗ ಹಿಂದೆ ಕುಳಿತಿರುವಂಥ ಮಕ್ಕಳು ಖುಷಿ ಖುಷಿಯಿಂದ ಚಪ್ಪಾಳೆ ಹಾಕಿದರು. आज बहुत उमंग उत्साह से और खुशी है ना, तो तालियों से दिखा रहे. ಈ ದಿನ ಡೈಮಂಡ್ ಹಾಲಿನ ಉದ್ಘಾಟನೆಯ ಸಂದರ್ಭದಲ್ಲಿ ಇವತ್ತು ಎಲ್ಲರಲ್ಲೂ ಉಲ್ಲಾಸ, ಉತ್ಸಾಹ, ಖುಷಿ ಜಾಸ್ತಿ ಇದೆ. ಆ ಖುಷಿಯನ್ನು ಮಕ್ಕಳು ಚಪ್ಪಾಳೆ ಹಾಕೋದರ ಮೂಲಕ ತೋರಿಸ್ತಾ ಇದ್ದಾರೆ. बाप दादा आपके दिल की खुशी को जानते हैं. बाप दादा देख रहे हैं कि हर एक बच्चे को सहयोग का सबूत देने में बहुत खुशी होती है. इसलिए हजारों भुजाएं दिखाई है. ಬಾಪ್ ದಾದಾರವರು ಮಕ್ಕಳ ಹೃದಯದಲ್ಲಿ ಇರುವಂಥ ಖುಷಿಯನ್ನು ನೋಡ್ತಾರೆ, ತಿಳ್ಕೋತಾರೆ. ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ಸಹಯೋಗದ ಪ್ರತ್ಯಕ್ಷ ಪ್ರಮಾಣವನ್ನು ಖುಷಿಯ ರೂಪದಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ತಂದೆಯ ಭುಜಗಳು ಅಂತ ಹೇಳಲಾಗ್ತದೆ. ಸಾಕಾರದಲ್ಲಿ ಬ್ರಹ್ಮ ತಂದೆಗೆ ಸಾವಿರಾರು ಭುಜಗಳು ಇದ್ದಾರೆ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ
ಲಕ್ಷದ ಸಂಖ್ಯೆಯಲ್ಲಿ ಯಜ್ಞ ಸಹಯೋಗಿ, ತಂದೆಯ ಸಹಯೋಗಿ ಮಕ್ಕಳಿದ್ದಾರೆ. तो भुजाए सहयोग की निशानी है. बाप दादा जानते हैं एक एक बच्चे ने चारों ओर, चाहे देश में चाहे विदेश में, सभी ने चाहे धन से चाहे मन से चाहे तन से सहयोग अवश्य दिया है. ಬಾಬೋರ್ಗೆ ಗೊತ್ತಿದೆ 4 ಕಡೆಯ ಮಕ್ಕಳು, ದೇಶ ವಿದೇಶದ ಮಕ್ಕಳು ಎಲ್ಲರೂ ಈ ಹಾಲನ್ನು ನಿರ್ಮಾಣ ಮಾಡಲಿಕ್ಕೆ ಧನದಿಂದ ಸಹಯೋಗ ಕೊಟ್ಟಿದ್ದಾರೆ, ಮನಸ್ಸಿನಿಂದ ಸಹಯೋಗ ಕೊಟ್ಟಿದ್ದಾರೆ, ಶ್ರಮದಿಂದ, दैहिक श्रमದಿಂದ सहयोग ಕೊಟ್ಟಿದ್ದಾರೆ. और आज आप सबके सहयोग का सबूत आप आराम से बैठ देख भी रहे हो, सुन भी रहे. ನೀವೆಲ್ಲರೂ ಕೊಟ್ಟ ಸಹಯೋಗದ ಪ್ರಮಾಣನೆ ಈ ಒಂದು ಸಭಾಗೃಹ ಆಗಿದೆ. ಈ ಸಭಾಂಗಣದಲ್ಲಿ ತಾವೆಲ್ಲರೂ ಆರಾಮಾಗಿ ಕುಳಿತಿದ್ದೀರಿ, ಕೇಳ್ತಾ ಇದ್ದೀರಿ. अभी ज़्यादा ताली नहीं बजाओ, आपके खुशी की मन की तालियाँ बाप दादा के पास पहुँच गई. ಈಗ ಜಾಸ್ತಿ ಶಬ್ದ ಮಾಡಿ ಚಪ್ಪಾಳೆ ಹೊಡಿಬೇಡ್ರಿ. ನಿಮ್ಮ ಖುಷಿಯ ಚಪ್ಪಾಳೆ, ಮನಸ್ಸಿನ ಚಪ್ಪಾಳೆ ತಂದೆಯ ಹತ್ತಿರ ತಲುಪಿವೆ. देखो आज 2 विशेषताएं हैं. एक इस शांतिवन को जो सभी ने उमंग उत्साह से बनाया है, उसका बाप दादा के साथ साथ आप बच्चे भी उद्घाटन कर रहे हैं. और आज ड्रामानुसार नया वर्ष भी शुरू होने वाला ही है. इसलिए बाप दादा सभी बच्चों को अपनी दोनों बाहों में समाते हुए दोनों बातों की मुबारक दे रहे. ಈ ದಿನ ವಿಶೇಷವಾಗಿ 2 ಕಾರ್ಯಕ್ರಮಗಳಿವೆ. ಒಂದು ಶಾಂತಿವನದಲ್ಲಿ ಡೈಮಂಡ್ ಹಾಲಿನ ಉದ್ಘಾಟನೆ, ಎರಡನೆಯದು ಹೊಸ ವರ್ಷದ ಆಚರಣೆ. ಬಾಬಾ ಈ ಮುರಳಿಯನ್ನು 31/12/96 ಇಸ್ವಿಯಲ್ಲಿ ನುಡಿಸಿದ್ದಾರೆ. ಡಿಸೆಂಬರ್ 31 ಅಂದರೆ ವರ್ಷದ ಕೊನೆಯ ದಿನ, ಹೊಸ ವರ್ಷದ ಪ್ರಾರಂಭದ ಸಮಯ. ಆ ಹೊಸ ವರ್ಷದ ನಿಮಿತ್ತ ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. जैसे अभी इस समय साकार रूप में बाप के साथ उमंग उत्साह और खुशी में झूम रहे हो, ऐसे नए वर्ष में सदा अव्यक्त रूप में साथी समझना, अनुभव करना. यह साथ का अनुभव बहुत प्यारा है. ಹೇಗೆ ಈ ಸಮಯದಲ್ಲಿ ಹಾಲಿನ ಉದ್ಘಾಟನೆಯ ಖುಷಿ, ಹೊಸ ವರ್ಷದ ಶುಭಾರಂಭದ ಖುಷಿಯಲ್ಲಿ ಎಲ್ಲರೂ ಕುಣಿತಾ ಇದ್ದೀರಿ, ಹಾಗೆಯೇ ಇಡೀ ವರ್ಷ ನೀವು ತಂದೆಯ ಜೊತೆಗೆ ಅವ್ಯಕ್ತ ರೂಪದಲ್ಲಿ ಇರಬೇಕು. ಸದಾ ತಂದೆ ನನ್ನ ಜೊತೆಗಿದ್ದಾರೆ ಎಂಬ ಅನುಭವ ಮಾಡಬೇಕು. ತಂದೆಯ ಸಂಗದ ಅನುಭವ ಬಹಳ ಪ್ರೀತಿಯ ಅನುಭವ ಆಗಿರ್ತದೆ. बाप दादा को भी बच्चों के बिना अच्छा नहीं लगता. ಬಾಪ್ ದಾದಾರವರಿಗೂ ಸಹ ಮಕ್ಕಳ ವಿನಃ ಏನು ಇಷ್ಟ ಆಗೋದಿಲ್ಲ. माइक बंद हो गया, पहला अनुभव है ना, इसलिए यह भी ड्रामा में खेल समझना. कोई भी बात नीचे ऊपर नहीं समझना. अच्छा है और अच्छा ही रहेगा. ಬಾಬಾ ಅವ್ರು ಮಾತಾಡುವಾಗ ಮೈಕ್ ಬಂದ್ ಆಗಿಬಿಡ್ತು. ಬಾಬಾ ಹೇಳ್ತಾರೆ, ಇವತ್ತೇ ಮೊದಲನೇ ಬಾರಿ ಈ ಮೈಕನ್ನು ಹಾಕಿದ್ದಾರೆ, ಮೈಕ್ ಕೆಲಸ ಮಾಡ್ತಾ ಇದೆ, ಇನ್ನು ಎಲ್ಲ ರೀತಿಯಿಂದನೂ ಸಿದ್ಧತೆ ಆಗಿಲ್ಲ, ಆದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಇದು ಸಹ
ನಾಟಕ ಅಂತ ತಿಳ್ಕೋಬೇಕು, ನಾಟಕದ ಆಟ ಅಂತ ತಿಳ್ಕೋಬೇಕು. बहुत अच्छा करते आप भी अच्छे बन जाएंगे और ड्रामा की हर सीन भी अच्छी बन जाएगी. ಏನು ನಡೀತಾ ಇದೆಯೋ ಅದು ಒಳ್ಳೆಯದು, ಬಹಳ ಒಳ್ಳೆಯದು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ. ಆಗ ನಿಮ್ಮ ಪಾಲಿಗೆ ನಾಟಕದ ಪ್ರತಿಯೊಂದು ದೃಶ್ಯವೂ ಸಹ ಕಲ್ಯಾಣಕಾರಿ ಆಗಿಬಿಡ್ತದೆ, ಒಳ್ಳೆಯದಾಗ್ತದೆ. क्योंकि आपके अच्छे बनने के वाइब्रेशन कैसी भी सीन हो नेगेटिव को पॉजिटिव में बदल देंगे. ಏಕೆ ಅಂದರೆ ನಿಮ್ಮ ಪ್ರಕಂಪನಗಳು ಹೇಗೆ ಇದ್ರೂ ಸಹ ನಕಾರಾತ್ಮಕತೆಯನ್ನು ಅದು ಸಕಾರಾತ್ಮಕತೆಯಲ್ಲಿ ಬದಲಾಯಿಸಿಬಿಡ್ತದೆ. ಕಲ್ಯಾಣಕಾರಿ ಮಕ್ಕಳ ವೈಬ್ರೇಷನ್ ಕಲ್ಯಾಣಕಾರಿ ಕೆಲಸನೇ ಮಾಡ್ತದೆ. इतनी शक्ति आप बच्चों में है, सिर्फ यूज़ करो. शक्तियाँ बहुत है, समय पर यूज़ करके देखो तो बहुत अच्छे अनुभव करेंगे. ನಿಮ್ಮ ಹತ್ತಿರ ಅನೇಕ ಶಕ್ತಿಗಳಿವೆ, ಆ ಶಕ್ತಿಗಳನ್ನು ಉಪಯೋಗಿಸಿರಿ, ಆಗ ಒಳ್ಳೊಳ್ಳೆ ಅನುಭವ आगुवधु. यह नया हॉल और नया वर्ष, तो इसमें क्या करेंगे? कुछ नवीनता करेंगे ना. तो यह वर्ष अनुभवी मूर्त बन औरों को अनुभव कराने का वर्ष है. ಬಾಬಾ ಹೇಳ್ತಾರೆ, ಹೊಸ ಸಭಾಂಗಣ, ಹೊಸ ವರ್ಷ. ಹಾಗಾದರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಯಾವ ಸಂಕಲ್ಪ ಮಾಡ್ತೀರಿ? ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ತೋರಿಸ್ತೀರಿ? ಬಾಬಾ ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ತಾವೆಲ್ಲರೂ ಅನುಭವದ ಮೂರ್ತಿಯಾಗಿ ಅನೇಕರಿಗೆ ಅನುಭವ ಮಾಡಿಸಿರಿ. ಅನುಭವ ಮಾಡಿಸುವಂತಹ ವರ್ಷವನ್ನಾಗಿ आचरिस्री. वाणी द्वारा वर्णन तो करते हो, लेकिन हर बच्चे को हर शक्ति का, हर गुण का अनुभव करना है. ವಾಣಿಯ ಮೂಲಕ ಸರ್ವಶಕ್ತಿಗಳ ಬಗ್ಗೆ ವರ್ಣನೆ ಮಾಡ್ತೀರಿ, ಸರ್ವಗುಣಗಳ ಬಗ್ಗೆ ವರ್ಣನೆ ಮಾಡ್ತೀರಿ. ಆದರೆ ಈ ವರ್ಷ ತಾವೆಲ್ಲ ಮಕ್ಕಳು ಪ್ರತಿಯೊಂದು ಶಕ್ತಿಯ ಪ್ರತಿಯೊಂದು ಗುಣದ ಅನುಭವ ಮಾಡಬೇಕು. अनुभवी मूर्त हो या वाणी मूर्त हो, अनुभवी हो भी, लेकिन इस वर्ष में कोई भी ऐसा बच्चा नहीं कहे कि मुझे इन बातों का तो अनुभव है, लेकिन इस बात का अनुभव कम है. ಬಾಬಾ ಹೇಳ್ತಾರೆ, ಅನುಭವದ ಮೂರ್ತಿ ಆಗಿದ್ದೀರಾ ಅಥವಾ ವಾಣಿಯ ಮೂರ್ತಿ ಆಗಿದ್ದೀರಾ? ಅನುಭವ ಎಲ್ಲರಿಗೂ ಇದೆ, ಆದರೆ ಎಲ್ಲ ವಿಷಯಗಳ ಬಗ್ಗೆ ಅನುಭವ, ಎಲ್ಲ ಶಕ್ತಿಗಳ ಬಗ್ಗೆ, ಎಲ್ಲ ಗುಣಗಳ ಬಗ್ಗೆ ಅನುಭವ ಮಾಡುವುದರಲ್ಲಿ ಸ್ವಲ್ಪ ಇನ್ನು ಮಕ್ಕಳು ಹಿಂದಿದ್ದಾರೆ. ऐसा कोई बच्चा न रहे, क्योंकि ज्ञान का अर्थ है सिर्फ समझना नहीं, लेकिन अनुभव करना. और जब तक अनुभव नहीं किया है तो औरों को अनुभवी नहीं बना सकते. ಜ್ಞಾನದ ಅರ್ಥ ಅಂದರೆ ಕೇವಲ ಜ್ಞಾನ ಕೇಳುವುದು ಅಥವಾ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಆದರೆ ಜ್ಞಾನದ ಒಂದೊಂದು ವಾಕ್ಯದ ಬಗ್ಗೆ ಅನುಭವ ಆಗಬೇಕು. ನೀವು ಅನುಭವ ಮಾಡಬೇಕು, ಜನರಿಗೂ ಅನುಭವ ಮಾಡಿಸಬೇಕು. अगर वाणी तक है, अनुभव तक नहीं है, तो जिन आत्माओं की सेवा के निमित्त बनते हो, वह भी वाणी द्वारा बहुत अच्छा कमाल है यहाँ तक आते हैं. अनुभवी हो जाए,
वह कोटों में कोई, कोई में भी कोई है और ಪ್ರತ್ಯಕ್ಷತಾ का आधार ಅನುಭವ है. ನೀವು ಬರೇ ವಾಣಿಯಿಂದ ಜ್ಞಾನ ಹೇಳ್ತಾ ಹೋದರೆ, ಅನುಭವದಿಂದ ಹೇಳದೇ ಹೋದರೆ, ಆತ್ಮರೂ ಸಹ ನಿಮ್ಮ ವಾಣಿ ಕೇಳಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೋಗಿಬಿಡ್ತಾರೆ. ಅನುಭವ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಕೇಳುವುದರ ಜೊತೆಗೆ ಅದರ ಅನುಭವ ಮಾಡುವುದು ಕೋಟಿಯಲ್ಲಿ ಕೆಲವರು ಮಾತ್ರ ಅದನ್ನು ಮಾಡ್ತಾರೆ. ವಾಸ್ತವಿಕವಾಗಿ ಅನುಭವನೇ ಜ್ಞಾನದ ಪ್ರತ್ಯಕ್ಷತೆ, ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಆಗಿದೆ. अनुभव वाली आत्माएं कभी भी वायुमंडल व संग के रंग में नहीं आ सकती. वाणी के प्रभाव वाले कभी नाचेंगे, कभी सोच में पड़ जाएंगे. अनुभव अर्थात पक्का फाउंडेशन. ಅನುಭವ ಉಳ್ಳವರು ಸದಾ ಪಕ್ಕಾ ಆಗಿಬಿಡ್ತಾರೆ. ವಾಣಿಯ ಮೂಲಕ ಪ್ರಭಾವಿತ ಆದವರು ಒಮ್ಮೆ ಕುಣಿತಾರೆ, ಒಮ್ಮೆ ಮಲಗಿ ಬಿಡ್ತಾರೆ, ಒಮ್ಮೆ ವಿಚಾರ ಮಾಡ್ತಾರೆ. आधा अनुभव है तो आधा फाउंडेशन पक्का है. उसकी निशानी है वह छोटी बड़ी बातों में हिलेगा, अचल नहीं होगा. ಅರ್ಧ ಅನುಭವ ಆಗಿದೆ ಅಂದರೆ ಬುನಾದಿ ಅರ್ಧ ಪಕ್ಕ ಆಗಿದೆ ಅಂತ ಅರ್ಥ. ಸಣ್ಣ ಸಣ್ಣ ವಿಷಯದಲ್ಲಿ ಅಂಥವರು ಅಲುಗಾಡೋದಿಲ್ಲ. ಲೇಕಿನ್ ಸಮಸ್ಯಾएं प्रबल हो जाती है तब अधूरे फाउंडेशन वाले लड़खड़ाते हैं. गिरते नहीं लेकिन लड़खड़ाते हैं. ಆದರೆ ಸಮಸ್ಯೆಗಳು ಪ್ರಬಲವಾಗಿ ಬಂದಾಗ ಅರ್ಧ ಫೌಂಡೇಶನ್ ಪಕ್ಕಾ ಇದ್ದವರು ಅಲುಗಾಡ್ತಾರೆ. ಬೀಳೋದಿಲ್ಲ, ಆದರೆ ಅಲುಗಾಡ್ತಾರೆ. तो पहले इस वर्ष में अपने अनुभवी मूर्त के ಫೌಂಡೇಶನ್ को ಪಕ್ಕಾ ಕರೋ. ಆದ್ದರಿಂದ ಈ ವರ್ಷದಲ್ಲಿ ನಿಮ್ಮ ಅನುಭವದ ಬುನಾದಿ ಏನಿದೆ ಅದನ್ನು ಪಕ್ಕಾ ಮಾಡಿಕೊಳ್ಳಿ. अनुभव का फाउंडेशन पक्का नहीं है तो थोड़ा सा चेहरा बदला हुआ होता है. आज फास्ट चलेंगे, कल थोड़ा लूज हो जाएंगे. ಅನುಭವದ ಬುನಾದಿ ಪಕ್ಕಾ ಇರಲಿಲ್ಲ ಅಂದರೆ ಅವರ ಮುಖ ಒಂದೇ ಥರ ಇರೋದಿಲ್ಲ. ಇವತ್ತು ಬಹಳ ಫಾಸ್ಟಾಗಿ ಪುರುಷಾರ್ಥ ಮಾಡ್ತಾರೆ, ಎರಡನೇ ದಿನ ನೋಡಿದರೆ ಮಂದಗತಿಯಲ್ಲಿ ನಡೀತಾ ಇರ್ತಾರೆ. अनुभव वाली आत्माएं कितनी भी बड़ी समस्या को ऐसे हल करेंगी जैसे कुछ हुआ ही नहीं. आया और अपना पार्ट बजाया, लेकिन साक्षी होकर, न्यारे और प्यारे होकर खेल समान देखेंगे. ಅನುಭವದ ಫೌಂಡೇಶನ್ ಪಕ್ಕಾ ಇದ್ದವರು ಎಂಥ ಸಮಸ್ಯೆಗಳು ಬಂದ್ರೂ ತಕ್ಷಣ ಅದನ್ನು ಪರಿಹಾರ ಮಾಡ್ಕೊಂಡು ಬಿಡ್ತಾರೆ. ಸಮಸ್ಯೆ ಬಂತು, ಇವರು ಸಾಕ್ಷಿಯಾಗಿ ನ್ಯಾರ ಪ್ಯಾರ ಆಗಿ ಆಟದ ರೂಪದಲ್ಲಿ ಆ ಸಮಸ್ಯೆಯನ್ನು ನೋಡ್ತಾರೆ. ಬಂದಂಥ ಸಮಸ್ಯೆ ಹೋಗಿಬಿಡ್ತದೆ. ಬಾತ್ ನಹಿ ಖೇಲ್ ಮನೋರಂಜನ್ ಅನುಭವ ಕರ್ತೆ. ಅನುಭವಿ ಆತ್ಮರು ಏನೇ ಬಂದ್ರೂ ಸಹ ಅದು ಸಮಸ್ಯೆ ಅಂತ ತಿಳ್ಕೊಳ್ಳೋದಿಲ್ಲ, ಅದು ಆಟ ಅಥವಾ ಮನೋರಂಜನೆ ಅಂತ ತಿಳ್ಕೊತಾರೆ. कोई भी बात आपके लिए बड़ी बात तब लगती है जब फाउंडेशन कच्चा है. ಯಾವುದೇ ಒಂದು ವಿಷಯ ಇರಲಿ, ಸಮಸ್ಯೆ ಇರಲಿ, ಅದು ದೊಡ್ಡದು ಅಂತ ಯಾವಾಗ ಕಾಣಿಸ್ತದೆ ಅಂದರೆ ಬುನಾದಿ ಕಚ್ಚಾ ಇದ್ದರೆ ಆ ಸಮಸ್ಯೆನೇ ದೊಡ್ಡ ರೂಪದಲ್ಲಿ ಕಾಣಿಸ್ತದೆ. 75% पक्का है, चाहे 90% पक्का है, तो भी हिलने का चांस संभव है. बाप दादा को बच्चों की मेहनत अर्थात युद्ध करना अच्छा नहीं लगता है.
75% ಪಕ್ಕಾ ಇದ್ದವರು, 90% ಪಕ್ಕಾ ಇದ್ದವರು ಸಹ ಅಲುಗಾಡ್ತಾರೆ, ಯುದ್ಧ ಮಾಡ್ತಾರೆ. ಅದಕ್ಕೆ ಬಾಬವ್ರಿಗೆ ಮಕ್ಕಳ ಯುದ್ಧ ಇಷ್ಟ ಆಗೋದಿಲ್ಲ. ಯೋಗಿ ಕೆ ಬಜಾಯ್ ಯೋಧೆ ಬನ್ನೆ ವಾಲೆ ಹೋ या योगी हो, युद्ध करने वाले संस्कार चंद्रवंश में ले जाएंगे और योगी के संस्कार सूर्यवंश में ले जाएंगे. ಯೋಗಿ ಆಗೋದರ ಬದಲಾಗಿ ಯೋದ್ಧ ಆಗಿಬಿಡ್ತಾರೆ. ಯುದ್ಧದ ಸಂಸ್ಕಾರ ನಿಮ್ಮನ್ನು ಚಂದ್ರವಂಶಕ್ಕೆ ಕರ್ಕೊಂಡು ಹೋಗ್ತದೆ. ಯೋಗಿಯ ಸಂಸ್ಕಾರ ನಿಮಗೆ ಸೂರ್ಯವಂಶಕ್ಕೆ ಕರ್ಕೊಂಡು ಹೋಗ್ತದೆ. तो क्या बनना है, सूर्यवंशी या चंद्रवंशी? सूर्यवंशी बनना है तो ಯುದ್ಧ ಖತಮ್. ಹಾಗಾದರೆ ನೀವು ಏನು ಮಾಡಬೇಕು? ಸೂರ್ಯವಂಶದಲ್ಲಿ ಬರಬೇಕಾದರೆ ಯುದ್ಧ ಇಲ್ಲಿಗೆ ಮುಗಿಸ್ಬೇಕು. इस वर्ष में युद्ध खत्म हुई, इसमें हाँ नहीं कहते हो, कहने से कहते. ಈ ವರ್ಷದಲ್ಲಿ ಯುದ್ಧ ಸಮಾಪ್ತಿ ಮಾಡ್ರಿ, ಮಾಡ್ತೀರಾ ಅಂತ ಕೇಳಿದಾಗ ಎಲ್ಲ ಮಕ್ಕಳು ಏಕಸ್ವರದಿಂದ ಆಗಲಿ ಅಂತ ಹೇಳ್ತಿಲ್ಲ. बाप दादा न देखते हुए भी बच्चों की रिजल्ट देख लेते. हर समय की रिजल्ट नैनों के सामने नहीं लेकिन दिल में आ ही जाती. ನೀವು ಆಗಲಿ ಅಂತ ಹೇಳಿದ್ರೂ ಬಾಬಾ ನೋಡ್ತಾರೆ, ಆಗಲ್ಲ ಅಂತ ಹೇಳಿದ್ರೂ ಬಾಬಾ ನೋಡ್ತಾರೆ. ಎಲ್ಲ ಮಕ್ಕಳ ಫಲಿತಾಂಶ ಪರಿಣಾಮ ತಂದೆಯ ಹೃದಯದಲ್ಲಿ ತಕ್ಷಣ ಅಲ್ಲಿ इमर्ज ಆಗ್ತದೆ. यहाँ साकार वतन में जब आप थोड़ा थोड़ा या बहुत हिलते हो तो बाप को वहाँ वतन में अनुभव होता है कि कोई हिल रहा है. इसलिए जैसे शांतिवन की खुशी है, हॉल की खुशी है, ऐसे बाप दादा और इतने बड़े संगठन के बीच यह वायदा करो कि इस वर्ष में हलचल से परे अचल अडोल बनना ही है. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಯಾರ್ದಾದ್ರೂ ಸ್ಥಿತಿ ಮೇಲೆ ಕೆಳಗೆ ಆಗ್ತಾ ಇದ್ದರೆ ತಕ್ಷಣ ಬಾಬೋರಿಗೆ ಅದು ಗೊತ್ತಾಗ್ತದೆ. ಆದ್ದರಿಂದ ಈ ವರ್ಷ ನೀವು ಸಂಕಲ್ಪ ಮಾಡಿರಿ, ಇಡೀ ವರ್ಷದಲ್ಲಿ ನಾವು ಅಚಲ ಅಡೋಲ ಆಗಿ ಇರ್ತೀವಿ, ಏನೇ ಬಂದ್ರೂ ಸಹ ನಾವು ಅಲುಗಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ. जो ऐसे समझते हैं कि बनना ही है, सोचेंगे करेंगे देखेंगे नहीं, जो बनना ही है कहेंगे वह हाथ उठाओ. ಈ ವರ್ಷ ನಾವು ಅಚಲ ಅಡೋಲ ಅನುಭವದ ಮೂರ್ತಿ ಆಗಲೇಬೇಕು, ಹಾಗೆ ಆಗ್ತೀವಿ ಅಂತಕ್ಕಂಥವ್ರು ಕೈ ಎತ್ತರಿ. ನೋಡೋಣ ಮಾಡೋಣ ಯೋಚಿಸೋಣ ಅನ್ನೋರು ಕೈ ಎತ್ತಬೇಡಿ. ಮಾಡೇ ಮಾಡ್ತೀನಿ ಅಂತಕ್ಕಂಥವ್ರು ಕೈ ಎತ್ತರಿ. मुबारक हो जिन्होंने किसी भी कारण से नहीं उठाया. ऐसे नहीं हो सकता कि नहीं बनेंगे, लेकिन कोई कारण से नहीं उठाया हो तो वह उठाओ. शर्म आता है उठाने में तो सोचो, जब हाथ उठाने में शर्म आता है तो करने के टाइम भी शर्म करना. ಯಾವುದಾದ್ರೂ ಕಾರಣದಿಂದ ನೀವು ಕೈ ಎತ್ತಿಲ್ಲ ಅಂದರೆ ಈಗಾದರೂ ವಿಚಾರ ಮಾಡಿ ದೃಢತೆಯಿಂದ ಕೈ ಎತ್ತಿರಿ. ಕೈ ಎತ್ತಲಿಕ್ಕೆ ಸಂಕೋಚ ಆಗ್ತದೆ ಕೆಲವರಿಗೆ. ಕೈ ಎತ್ತೋದಕ್ಕೆ ಸಂಕೋಚ ಆಗ್ತದಂದರೆ ಅಂಥ ಒಂದು ಕೆಲಸ ಮಾಡಿದಾಗ ನಿಮಗೆಷ್ಟು ಸಂಕೋಚ ಆಗಬಾರ್ದು. सोचना कि यह शर्म करने की बात है तो नहीं होगी, पक्के हो जाएंगे. क्योंकि कई बच्चे बार बार पूछते हैं, चाहे निमित्त बच्चों से या रूह रूहान में क्वेश्चन करते हैं, ಬಾಬಾ की डेट बता दो. ಬಾಬಾ ಹೇಳ್ತಾರೆ,
ಯಾರು ಪಕ್ಕಾ ಇರ್ತಾರೋ ಅವರು ಸಂಕೋಚ ಮಾಡೋದಿಲ್ಲ, ಯಾರು ಪಕ್ಕಾ ಇರೋದಿಲ್ಲ ಅವರು ಸಂಕೋಚದಿಂದ ಕೈ ಎತ್ತುತ್ತಾ ಇಲ್ಲ. ಅವರಲ್ಲಿ ಬಾರಿ ಬಾರಿಗೂ ಒಂದೇ ಪ್ರಶ್ನೆ ಬರ್ತಿರ್ತದೆ. ಬಾಬವ್ರಿಗೆ ಕೇಳ್ತಾ ಇರ್ತಾರೆ, ಬಾಬಾ ವಿನಾಶ ಯಾವಾಗ, ವಿನಾಶದ ಡೇಟ್ ಕೊಡಿ ಅಂತ. ಸಭಿ ಕಾ ಕ್ವೆಶ್ಚನ್ ಹೇನ, ಎಲ್ಲ ಮಕ್ಕಳಲ್ಲಿಯೂ ಈ ಪ್ರಶ್ನೆ ಇದೆ. अच्छा बाप दादा कहते डेट बता देते, चलो 2000 में पूरा होगा तो क्या करेंगे. 96ನೇ ಇಸ್ವಿಯ ಮುರಳಿ ಬಾಬಾ ಕೇಳ್ತಾ ಇದ್ದಾರೆ, ಹೋಗ್ಲಿ ನಾನು 2000 ವರ್ಷಕ್ಕೇನೆ ವಿನಾಶ ಆಗ್ತದೆ ಅಂತ ಹೇಳಿಬಿಟ್ರೆ ನೀವು ಮಾಡ್ತೀರಾ. यह कोई डेट नहीं दे रहे, मिसअंडरस्टैंड नहीं करना. 2000 ಇಸ್ವಿಗೆ ವಿನಾಶ ಆಗ್ತದೆ ಅಂತ ನಾನೇನು ನಿಮಗೆ ಪಕ್ಕಾ ಹೇಳ್ತಿಲ್ಲ, ನೀವು ತಪ್ಪು ತಿಳ್ಕೋಬಾರ್ದು. बाप दादा पूछ रहे हैं कि समझो 2000 तक आपको बताते हैं तो क्या करें. ಬಾಬಾ ಏನು ಹೇಳ್ತಿದ್ದಾರಂದರೆ, ತಿಳ್ಕೊಳ್ಳಿ, ನಾನು ನಿಮಗೆ 2000ದ ಸಮಯಕ್ಕೆ 2000 ಇಸ್ವಿಗೆ ನೀವು ಸಂಪೂರ್ಣ ಆಗಬೇಕು ಅಂತ ಹೇಳಿದರೆ ಆಗ್ತೀರಾ. ಅಲ್ಬೇಲೆ ಬನೆಂಗೆ ಯಾ ತೀವ್ರ ಪುರುಷಾರ್ಥಿ, ಆಗ ನೀವು ಹುಡುಗಾಟಿಕೆ ಮಾಡ್ತೀರಾ ಅಥವಾ ತೀವ್ರ ಪುರುಷಾರ್ಥಿ ಆಗ್ತೀರಾ. बाप दादा कहते इस वर्ष में हलचल होगी तो फिर क्या करेंगे. तीव्र पुरुषार्थ कर लेंगे ना, या थोड़ा थोड़ा डेट कॉन्शियस हो जाएंगे, गिनती करेंगे कि इतना समय पूरा हुआ, 1 मास पूरा हुआ, 1 वर्ष पूरा हुआ, बाकी इतने मास है तो डेट कॉन्शियस बनेंगे. क्या डेट कॉन्शियस बनना है या सोल ಕಾನ್ಷಿಯಸ್ बनना है. ಬಾಬಾ ಹೇಳ್ತಾ ಇದ್ದಾರೆ, ನಾನೇನಾದರೂ ನಿಮಗೆ ಡೇಟ್ ಅಥವಾ ತಾರೀಕು ಹೇಳಿಬಿಟ್ರೆ ನೀವು ಆತ್ಮಾಭಿಮಾನಿ ಆಗೋದಿಲ್ಲ, ಆ ಡೇಟ್ ಕಾನ್ಷಿಯಸ್ ಆಗ್ತೀರಿ, ಆ ತಾರೀಕಿನ ಅಭಿಮಾನಿ ಆಗ್ತೀರಿ. ಪದೇ ಪದೇ ನಿಮಗೆ ಬಾಬಾ ಹೇಳಿದ ಡೇಟೇ ನೆನಪಿಗೆ ಬರ್ತದೆ. यह तो नहीं सोचेंगे कि 4 ವರ್ಷ ಪಡೆ. 96ನೇ ಇಸ್ವಿಯ ಮುರಳಿ ಇದು. ಒಂದು ವೇಳೆ ಬಾಬಾ 2000 ಇಸ್ವಿಯಲ್ಲಿ ವಿನಾಶ ಆಗ್ತದೆ ಅಂತ ಹೇಳಿದರೆ ನೀವು ಲೆಕ್ಕ ಹಾಕ್ತೀರಿ, ಇನ್ನೂ 4 ವರ್ಷ ಇದೆ ಅಂತ. ऐसे अलबेले नहीं बनना, आप नहीं भी बनेंगे तो माया सुन रही, वह ऐसी बातें आपके आगे लाएगी जो अलबेलापन आलस्य बीच बीच में आएगा, फिर क्या करेंगे. ಬಾಬಾ ಹೇಳ್ತಾರೆ, ನೀವು ಹುಡುಗಾಟಿಕೆ ಮಾಡಲ್ಲ ಅಂದ್ರೂ ಮಾಯೆ ನಿಮ್ಮಿಂದ ಆ ಥರ ಮಾಡಿಸಿ ಬಿಡ್ತದೆ, ನಿಮ್ಮಲ್ಲಿ ಆಲಸ್ಯ ಬರುವಂತೆ ಮಾಡಿಬಿಡ್ತದೆ. इसलिए बाप दादा ने सुनाया कि डेट कॉन्शियस नहीं बनो, हर समय अंतिम घड़ी है ऐसे समझो, इतना हर घड़ी में एवर रेडी रहो. ಬಾಬಾ ಹೇಳ್ತಾರೆ, ಡೇಟ್ ಕಾನ್ಷಿಯಸ್ ಆಗಬೇಡಿ, ಆದರೆ ಪ್ರತಿ ಗಳಿಗೆಯೂ ಅಂತಿಮ ಗಳಿಗೆ ಆಗಿದೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣಕ್ಕೂ ಎವರ್ ರೆಡಿಯಾಗಿ ಇರಿ. अच्छा बाप दादा ने कहा 2000 के बाद होगा और चलो आपने मान भी लिया, रियल नहीं है लेकिन मान लिया, तो क्या 2000 में ಸಂಪೂರ್ಣ ಬನೆಂಗೆ. ಒಂದು ವೇಳೆ ತಿಳ್ಕೊಳ್ಳಿ 2000 ಇಸ್ವಿಗೆ ವಿನಾಶ ಆಗ್ತದೆ ಅಂತ ಬಾಬಾ ಹೇಳಿಬಿಟ್ರು ಅಂತ ತಿಳ್ಕೊಳ್ಳಿ. ನೀವು ಅದನ್ನು ಒಪ್ಕೊಂಡು ಬಿಟ್ಟರೆ ಆ 2000 ಇಸ್ವಿಯ ಒಳಗೆ ಸಂಪೂರ್ಣ ಆಗಿಬಿಡ್ತೀರಾ. दूसरों को कब बनाए, ನೀವೇನೋ ಸಂಪೂರ್ಣ ಆಗಿಬಿಡ್ತೀರಿ, ಜನರನ್ನು ಸಂಪೂರ್ಣ ಮಾಡೋದು ಯಾವಾಗ.
सतयुग में बनाएंगे क्या? बनाने वाले थोड़े हैं, बनने वाले बहुत हैं। उनके लिए भी समय चाहिए ना। अगली सीजन में भी पूछा था, कम से कम सतयुग के आदि के 9 लाख बनाओ। ಬಾಬಾ ಹೇಳ್ತಾರೆ, ಮೊದಲು ನಾನು ಈ ಮಾತನ್ನ ಹೇಳಿದ್ದೆ. ಸತ್ಯುಗದ ಆದಿಯ ಸಂಖ್ಯೆ 9 ಲಕ್ಷ ಪಕ್ಕಾ ಮಕ್ಕಳನ್ನ तैयार ಮಾಡಿ. किस पर राज्य करेंगे? पुरानी आत्माओं के ऊपर नहीं. नई आत्माएं तो तैयार ही नहीं हुई और विनाश हो जाए तो क्या करेंगे? 9 ಲಕ್ಷ ಜನರನ್ನ ತಯಾರು ಮಾಡದೇನೆ ವಿನಾಶ ಆಗಿಬಿಟ್ಟರೆ ಯಾರ ಮೇಲೆ ರಾಜ್ಯ ಆಡ್ತೀರಿ? इसलिए बाप दादा ने यह काम अपने बच्चे जो ज्योतिषी है ना, उनके ऊपर ही रखा है. जो ज्योतिषी कर सकते हैं वह बाप क्यों करेगा? ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಅನೇಕ ಜ್ಯೋತಿಷ್ಯ ಹೇಳುವಂಥವರಿದ್ದಾರೆ, ಭವಿಷ್ಯವಾಣಿ ಹೇಳುವಂಥವರಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ, ವಿನಾಶ ಯಾವಾಗ ಆಗ್ತದೆ ಅಂತ. ಅವ್ರು ಮಾಡುವ ಕೆಲಸ ನಾನು ಯಾಕೆ ಮಾಡಲಿ? फिर भी बाप के बच्चे हैं, उनको कमाने दो. उनकी कमाई का साधन यही है. ಜ್ಯೋತಿಷ್ಯ ಹೇಳುವಂಥವರು ಸಹ ತಂದೆಯ ಮಕ್ಕಳಾಗಿದ್ದಾರೆ. ಜ್ಯೋತಿಷ್ಯ ಹೇಳೋದ್ರಿಂದನೇ ಅವರ ಹೊಟ್ಟೆ ಪೋಷಣೆ ನಡೀತಾ ಇದೆ, ಜೀವನ ನಿರ್ವಹಣೆ ನಡೀತಾ ಇದೆ. ಅವರ ಕಮಾಯಿ, ಅವರ ಆದಾಯವನ್ನು ನಾನು ಯಾಕೆ ನಿಲ್ಲಿಸಲಿ? अगर किसको बहुत जल्दी हो तो उन बच्चों से पूछो, बाप नहीं बताएगा. ಯಾರಿಗಾದರೂ ಅರ್ಜೆಂಟಾಗಿ ತಿಳ್ಕೋಬೇಕು ಅಂತಿದ್ರೆ ಜ್ಯೋತಿಷ್ಯ ಹೇಳೋರ ಹತ್ರ ಹೋಗಿ ತಿಳ್ಕೊಂಡು ಬನ್ನಿ. ಬಾಬಾ ವಿನಾಶದ ಸಮಯವನ್ನು, ಡೇಟನ್ನು ನಿಗದಿಯಾಗಿ ಹೇಳೋದಿಲ್ಲ. समझा इस वर्ष क्या करना है? अनुभवी मूर्त बनना है. बाप मददगार जरूर है, अंत्य तक मददगार रहेंगे. जो पहले हिम्मत का पांव आगे करते हैं, फिर बाप मदद का दूसरा पांव उठाने में संपूर्ण मदद करते हैं. हिम्मत का पांव उठाओ नहीं और सिर्फ कहो बाबा आप कर लो, बाबा आप कर लो, तो बाप दादा भी कहेगा देखेंगे, पहले पांव तो रखो. ಬಾಬಾ ಹೇಳ್ತಾರೆ, ಹಿಮ್ಮತೆ ಬಚ್ಚೆ ಮದದ್ ದೇ ಬಾಪ್. ನೀವು ಸಾಹಸದಿಂದ ಒಂದು ಹೆಜ್ಜೆ ಇಟ್ಟರೆ ಆಗ ನಾನು ಸಹಯೋಗ ಕೊಡ್ತೀನಿ. ನೀವು ಒಂದು ಹೆಜ್ಜೆ ಇಟ್ಟಿಲ್ಲ ಅಂದರೆ ನನ್ನಿಂದ ನಿಮಗೆ ಸಹಯೋಗ ಸಿಗೋದಿಲ್ಲ. इसलिए इस वर्ष में हर समय चेक करो कि हिम्मत के पांव मजबूत है. बाप को कहने के पहले यह चेक करो, हिम्मत का पांव बढ़ाया और मदद नहीं मिले, यह असंभव है. ಬಾಬಾ ಹೇಳ್ತಾರೆ, ಮೊದಲು ಚೆಕ್ ಮಾಡಿಕೊಳ್ಳಿ. ನೀವು ಸಾಹಸದಿಂದ ಸಹಯೋಗ ಕೊಡೋದಕ್ಕಾಗಿ ಒಂದು ಹೆಜ್ಜೆ ಇಟ್ಟರೆ ಬಾಬಾ ಅವಶ್ಯವಾಗಿ ನಿಮಗೆ ಸಹಯೋಗ ಕೊಟ್ಟೇ ಕೊಡ್ತಾರೆ. ನೀವು ಒಂದು ಹೆಜ್ಜೆ ಇಡದೇನೆ ಸಹಯೋಗ ಕೇಳಿದರೆ ಅದು ಸಿಗೋದಿಲ್ಲ. ಒಂದು ಹೆಜ್ಜೆ ಇಟ್ಟ ಮೇಲೆ ತಂದೆಯಿಂದ ಸಹಯೋಗ ಸಿಕ್ಕೇ ಸಿಗ್ತದೆ. ಸಿಗಲಿಲ್ಲ ಅನ್ನುವುದು ಅಸಂಭವ ಅಂತ ಹೇಳ್ತಾರೆ ಬಾಬಾ. ಹಿಮ್ಮತೆ ಬಚ್ಚೆ ಮದದ್ ದೇ ಬಾಪ್, इसको उल्टा नहीं करो. मदद दे बाप और फिर हिम्मत बच्चों की. बाप तो मुस्कुराते रहते, वाह मेरे लाडले बच्चे वाह. निश्चय से हिम्मत का पांव जरा भी आगे करेंगे तो बाप पदम गुणा मदद के लिए हर समय तैयार है. ಬಾಬಾ ಹೇಳ್ತಾರೆ, ಹಿಮ್ಮತೆ ಬಚ್ಚೆ ಮದದ್ ದೇ ಬಾಪ್ ಅಂತ ಗಾಯನ ಇದೆ. ಇದನ್ನು ಉಲ್ಟಾ ಮಾಡಬೇಡಿ. ಮದದ್ ದೇ ಬಾಪ್ ಹಿಮ್ಮತೆ ಬಚ್ಚೆ ಅಂತ
ಹೇಳಬೇಡಿ. ಮೊದಲು ತಂದೆ ಸಹಯೋಗ ಕೊಟ್ಟರೆ ನಾನು ಮುಂದೆ ಬರ್ತೀನಿ ಅಂತ ಹೇಳಬೇಡಿ. ನೀವು ಮೊದಲು ಹೆಜ್ಜೆ ಇಡಿ, ಆಗ ಶಿವಬಾಬಾ ಪದಮದಷ್ಟು ಸಹಯೋಗ ಪ್ರತಿ ಸಮಯದಲ್ಲೂ ಕೊಟ್ಟೇ ಕೊಡ್ತಾರೆ. नए वर्ष में क्या करेंगे? एक बात रही हुई, गीता का भगवान तो हो जाएगा, लेकिन अगले वर्ष हर जॉन को कहा था स्नेही सहयोगी संपर्क वाले बहुत बने, लेकिन अभी वारिस निकालो. ಬಾಬಾ ಹೇಳ್ತಾರೆ, ಈ ವರ್ಷ ನೀವು ವಿಶೇಷವಾದ ಸೇವೆ ಮಾಡಬೇಕು. ಸ್ನೇಹಿ ಸಹಯೋಗಿ ಸಂಪರ್ಕದಲ್ಲಿ ಬರುವಂಥವರು ಬಹಳ ಜನ ಇದ್ದಾರೆ. ಆದರೆ ಈಗ ವಾರಸದಾರ ಮಕ್ಕಳನ್ನು ತಯಾರು ಮಾಡಿರಿ. वारिस कम निकालते, क्योंकि बाप दादा हर सेवा केंद्र की रोज़ की रिजल्ट देखते, तो चारों ओर की रिजल्ट में वारिस कम है. ಬಾಬಾ ಹೇಳ್ತಾರೆ, 4 ಕಡೆಯ ಎಲ್ಲ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಏನೋ ಜಾಸ್ತಿ ಇದೆ, ಆದರೆ ವಾರಸದಾರ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ. कोई कोई निकलते हैं गिनती करने वाले, लास्ट वालों को फास्ट करके वारिस क्वालिटी बाप के सामने लाओ. ಬಾಬಾ ಹೇಳ್ತಾರೆ, ಕೊನೆಗೆ ಬರೋರು ಸಹ ವಾರಿಸ್ ಕ್ವಾಲಿಟಿ ಮಕ್ಕಳು ತಯಾರಾಗಬಹುದು. ಅಂತ ಹೊಸ ಆತ್ಮರನ್ನು ವಾರಸದಾರರನ್ನಾಗಿ ಮಾಡಿ ತಂದೆಯ ಹತ್ತಿರ ಕರ್ಕೊಂಡು ಬನ್ನಿ. 2000 तक परिवर्तन हो यह चाहते हैं ना, तो कितने वारिस बनाए. 2000 ಇಸ್ವಿಯ ತನಕ ನಮ್ಮ ಕಾರ್ಯ ಸಂಪೂರ್ಣ ಆಗಬೇಕು ಅಂತ ಬಯಸ್ತಾ ಇದ್ದೀರಲ್ವ, ಹಾಗಾದರೆ ಎಷ್ಟು ವಾರಸದಾರ ಮಕ್ಕಳನ್ನು, ಸತ್ಯಯುಗದ ರಾಯಲ್ ಪ್ರಜೆಗಳನ್ನು ಎಷ್ಟು ತಯಾರು ಮಾಡಿದ್ದೀರಿ. प्रजा बनी है जो अभी अनेक प्रकार की कॉन्फ्रेंस की है, बाहर की स्टेज पर भी प्रोग्राम्स मिले हैं, तो प्रजा बनी है, लेकिन वारिस क्वालिटी तैयार करो. ಬಾಬಾ ಹೇಳ್ತಾರೆ, ಅಲ್ಲಿ ಪ್ರೋಗ್ರಾಮ್ ಕೇಳೋರು, ಇಲ್ಲಿ ಪ್ರೋಗ್ರಾಮ್ ನೋಡೋರು, ಕೋರ್ಸ್ ಕೇಳೋರು, ಅಥವಾ ನೀವು ಹೋಗಿ ಭಾಷಣ ಮಾಡ್ತೀರಿ, ಅಲ್ಲಿ ಜನ ಬಂದು ಕೇಳ್ತಾರೆ, ಅವರೆಲ್ಲರೂ ಪ್ರಜೆಗಳಾಗ್ತಾರೆ. ಆದರೆ ಈಗ ವಾರಿಸ್ ಕ್ವಾಲಿಟಿ ಮಕ್ಕಳನ್ನು ತಯಾರು ಮಾಡಿರಿ. यहाँ वारिस तैयार करेंगे, तब एडवांस पार्टी भी प्रत्यक्ष होगी और बाप के नाम का प्रत्यक्षता का नगाड़ा चारों ओर बजेगा. ಇಲ್ಲಿ ನೀವು ವಾರಸದಾರ ಮಕ್ಕಳನ್ನು ತಯಾರು ಮಾಡಿದರೆ ಅಡ್ವಾನ್ಸ್ ಪಾರ್ಟಿಯ ಮಕ್ಕಳು ಪ್ರತ್ಯಕ್ಷ ಆಗ್ತಾರೆ. ಆಗ ಪರಮಾತ್ಮನ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡ್ತದೆ. परमात्मा की तरफ अटेंशन जाए, परमात्मा का कार्य चल रहा है, यह सभी को मालूम हो. बच्चे अपनी शक्ति से, स्नेह से बाप को प्रत्यक्ष करने का अच्छा पुरुषार्थ कर रहे, लेकिन अभी तक स्नेही है, सहयोगी है. तब तक बाप की प्रत्यक्षता मैदान पर नहीं आई है. अच्छा, यहाँ तक हुआ, लेकिन सबके मुख से निकले कि बस समय आ गया है, बाप आ गया है, तब विनाश भी आएगा. ಇಲ್ಲಿಯವರೆಗೆ ಸ್ನೇಹಿ ಸಹಯೋಗಿ ಮಕ್ಕಳನ್ನು ತಯಾರು ಮಾಡಿದ್ದೀರಿ. ಆದರೆ ತಂದೆಯ ಪ್ರತ್ಯಕ್ಷತೆ ಆಗಬೇಕಂದ್ರೆ ಎಲ್ಲರ ಮುಖದಲ್ಲಿ ಈ ಶಬ್ದ ಬರಬೇಕು. ಸಮಯ ಬಂದಿದೆ, ತಂದೆ ಬಂದಿದ್ದಾರೆ, ವಿನಾಶನು ಹತ್ತಿರ ಇದೆ ಅನ್ನೋದು ಎಲ್ಲರೂ ಒಪ್ಕೊಳ್ಬೇಕು. तो बाप से नहीं पूछो कि विनाश कब होगा, बाप आपसे पूछते हैं कि आप कब तक तैयार होंगे. पर्दा खोले
तैयार हो कि पर्दा खुलेगा और तैयार होते रहेंगे. ನೀವು ತಂದೆಗೆ ಕೇಳಬಾರದು ವಿನಾಶ ಯಾವಾಗ ಅಂತ. ತಂದೆ ನಿಮಗೆ ಕೇಳ್ತಾರೆ, ಮಕ್ಕಳೇ ತಯಾರಿದ್ದೀರಾ पर्दे सरसला ಅಂತ. बाप भी देखे कितने तैयार है. 16,108 पक्के पक्के रत्न तो प्रत्यक्ष करो. माला बनाओ. 9 लाख नहीं कह रहे, 16,108 की माला बनाओ. तो इस वर्ष बनाना. देखेंगे 16,108 की निर्विघ्न अचल माला तैयार है या अभी थोड़ा थोड़ा लड़खड़ाते हैं. ಬಾಬಾ ಹೇಳ್ತಾರೆ, ಈ ವರ್ಷದಲ್ಲಿ 16,108 ಮಾಲೆಯನ್ನು ತಯಾರು ಮಾಡಿರಿ. ಅವರೆಲ್ಲರೂ ಅಚಲ ಅಡೋಲ ಸ್ಥಿತಿಯಲ್ಲಿ ಇರುವಂಥವ್ರು, ನಿರ್ವಿಘ್ನ ಸ್ಥಿತಿಯಲ್ಲಿ ಇರುವಂಥವರು ತಯಾರಾಗಬೇಕು. ಅಭಿ ತೋ ಥೋಡಾ ಥೋಡಾ ಖೇಲ್ ದಿಖಾತೆ. बोलो तैयार हो. पांडव क्या समझते? दादियाँ तो बोलती है हाँ, सभी शक्तियों की हाँ है. 16,108 तैयार है. अच्छा 18 तारीख को माला बना कर देना. हाथ उठवाएंगे तो आधी सभा कहेगी 16,000 में है. जो समझते हैं कि हम 16,000 में है, वो दादियों को अपनी चिट्ठी लिख कर देना कि मैं 16,000 में हूँ या 108 में. फिर दादियाँ पास करेगी. ऐसे नहीं समझना कि चिट्ठी दे दी है, पहले यह पास करेंगी, फिर बाप दादा पास करेंगे, फिर फाइनल रिजल्ट बताएंगे. ಬಾಬಾ ಹೇಳ್ತಾರೆ, ಇದು ಡಿಸೆಂಬರ್ 31ನೇ ತಾರೀಕಿನ ಮುರಳಿ. ನಾನು ಜನವರಿ 18ನೇ ತಾರೀಕಿಗೆ ನೋಡಲಿಕ್ಕೆ ಇಷ್ಟಪಡ್ತೀನಿ. 16,108 ಆತ್ಮರ ಲಿಸ್ಟ್ ನನಗೆ ಕೊಡಬೇಕು. ಯಾರೆಲ್ಲರೂ ನಾನು 16,000 ಮಾಲೆಯಲ್ಲಿ ಬರ್ತೀನಿ ಅಂತ ಒಪ್ಕೊಳ್ತೀರಾ, ನಿಶ್ಚಯ ಇದೆ, ಅವರೆಲ್ಲರೂ ನಿಮ್ಮ ಹೆಸರನ್ನು ದಾದಿಯವರಿಗೆ ಬರೆದು ಕೊಡಿ. ಯಾರು ನಾನು 108 ಮಾಲೆಯಲ್ಲಿ ಬರ್ತೀನಿ ಅನ್ನುವಂತಹ ನಿಶ್ಚಯ ಬುದ್ಧಿ ಮಕ್ಕಳಿದ್ದೀರಿ, ಅವರೂ ಸಹ ನಿಮ್ಮ ಹೆಸರನ್ನು ದಾದಿಯವರಿಗೆ ಬರೆದು ಕೊಡಿ. ಮೊದಲು ದಾದಿ ಅದನ್ನು ಪಾಸ್ ಮಾಡಲಿ. ಈ ಮಕ್ಕಳು 16,000 ಮಾಲೆಯಲ್ಲಿ ಬರೋದಕ್ಕೆ ಯೋಗ್ಯರಿದ್ದಾರೆ, ಲಾಯಕ ಇದ್ದಾರೆ ಅಂತ ದಾದಿ ದೀದಿಯವರು ನಿಮ್ಮ ಹೆಸರುಗಳನ್ನು ನೋಡಿ ಪಾಸ್ ಮಾಡಲಿ. ನಂತರ ಬಾಪ್ ದಾದಾರವರು ಸಹ ನೋಡಿ ನಿಮಗೆ ಪಾಸ್ ಮಾಡ್ತಾರೆ, ಫೈನಲ್ ಮಾಲೆಯನ್ನು तैयार ಮಾಡ್ತಾರೆ. अच्छा, चारों ओर के सर्व उमंग उत्साह से आगे बढ़ने वाले सदा इकोनॉमी के अवतार बन समय संकल्प वाणी और कर्म को बचत के खाते में जमा करने वाले साकार व आकार रूप में नया वर्ष मनाने वाले सिक्किलदे बच्चे बाप दादा देख रहे हैं कि चारों ओर के बच्चे साकार में नहीं तो आकार रूप में मधुबन में ही है और आकार रूप में मना रहे. तो सभी को बाप दादा नए वर्ष की शांतिवन के स्थापना की मुबारक और याद प्यार दे रहे. सभी संतुष्ट मणियों को नमस्ते. ನಾಲ್ಕು ಕಡೆಯ ಉಲ್ಲಾಸ ಉತ್ಸಾಹದಿಂದ ಮುಂದಕ್ಕೆ ಹೋಗುವಂತಹ ಮಕ್ಕಳಿಗೆ ಸದಾ ಉಳಿತಾಯದ ಅವತಾರ ಆಗಿ ಸಮಯ ಸಂಕಲ್ಪ ವಾಣಿ ಕರ್ಮದ ಉಳಿತಾಯ ಮಾಡುವಂತಹ ಮಕ್ಕಳಿಗೆ ಸಾಕಾರ ಮತ್ತು ಆಕಾರ ರೂಪದಲ್ಲಿ ಇಂದಿನ ಸಭೆಗೆ ಬಂದು ಹೊಸ ವರ್ಷದ ಆಚರಣೆ ಮಾಡುವಂತಹ ಮಕ್ಕಳಿಗೆ ಹೊಸ ವರ್ಷದ ಹಾಗೂ ಶಾಂತಿವನದ ಸ್ಥಾಪನೆಯ ಶುಭಾಶಯಗಳು. ಜೊತೆಗೆ ನೆನಪು ಪ್ರೀತಿ ಹಾಗೂ ಎಲ್ಲ ಸಂತುಷ್ಟ ಮಣಿಗಳಿಗೆ
ನಮಸ್ತೆ ಅಂತ ಬಾಬವರು ತಿಳಿಸ್ತಾ ಇದ್ದಾರೆ. वरदान, अपने आदि अनादि स्वरूप की स्मृति द्वारा सर्व बंधनों को समाप्त करने वाले बंधन मुक्त स्वतंत्र भव. तಮ್ಮ ಆದಿ ಅನಾದಿ ಸ್ವರೂಪದ ಸ್ಮೃತಿಯಿಂದ ಎಲ್ಲ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಬಂಧನ ಮುಕ್ತ स्वतंत्र आत्मा भव. आत्मा का आदि अनादि स्वरूप स्वतंत्र है, मालिक है. यह तो पीछे परतंत्र बनी है. इसलिए अपने आदि और अनादि स्वरूप को स्मृति में रख बंधन मुक्त बनो. आत्मನ ಆದಿ ಮತ್ತು ಅನಾದಿ ಸ್ವರೂಪ ಸ್ವತಂತ್ರ ಸ್ವರೂಪ ಆಗಿದೆ. ಆತ್ಮ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿದೆ. ದ್ವಾಪರ ಯುಗದಿಂದ ಆತ್ಮ ಪರತಂತ್ರ ಆಗಿದೆ. ಆದರೆ ಮೂಲತಃ ಆದಿ ಅನಾದಿ ಸ್ವರೂಪದಲ್ಲಿ ಆತ್ಮ ಸ್ವತಂತ್ರ ಆಗಿತ್ತು, ಬಂಧನ ಮುಕ್ತ ಆಗಿತ್ತು. ಆ ಒಂದು ಸ್ಮೃತಿಯಿಂದ ಇವತ್ತಿಗೂ ಸಹ ನೀವು ಸಂಗಮ ಯುಗದಲ್ಲಿ ಬಂಧನ मुक्त आगिरे. मन का भी बंधन न हो. अगर मन का भी बंधन होगा तो वह बंधन और बंधनों को ले आएगा. ಮನಸ್ಸಿನ ಬಂಧನನು ಇರಬಾರದು. ಮನಸ್ಸಿನ ಬಂಧನ ಇದ್ದರೆ ಅದು ಬೇರೆ ಅನೇಕ ಬಂಧನಗಳನ್ನು ತನ್ನ ಹತ್ತಿರ ತರ್ತದೆ. ಬಂಧನ ಮುಕ್ತ ಅರ್ಥಾತ್ ರಾಜ ಸ್ವರಾಜ್ಯ ಅಧಿಕಾರಿ. ಬಂಧನ ಮುಕ್ತ ಅಂದರೆ ರಾಜ ಆಗುವುದು, ಸ್ವರಾಜ್ಯ ಅಧಿಕಾರಿ ಆಗುವುದು. ऐसे बंधन मुक्त स्वतंत्र आत्मा यही पास विथ ऑनर बनेगी, अर्थात फर्स्ट डिवीजन में आएगी. ಇಂತಹ ಬಂಧನ ಮುಕ್ತ ಸ್ವತಂತ್ರ ಆತ್ಮರು ಪಾಸ್ ವಿತ್ ಆನರ್ ಆಗ್ತಾರೆ, ಅಂದರೆ ಮೊದಲನೇ ದರ್ಜೆಯಲ್ಲಿ ಬರ್ತಾರೆ. श्लोगन, मास्टर दुख हरता बन, दुख को भी रूहानी सुख में परिवर्तन करना ही सच्ची सेवा है. ಮಾಸ್ಟರ್ ದುಃಖ ಹರ್ತಾ ಆಗಿ ತಮ್ಮ ಹಾಗೂ ಅನೇಕರ ದುಃಖವನ್ನು ಆತ್ಮಿಕ ಸುಖದಲ್ಲಿ ಪರಿವರ್ತನೆ ಮಾಡುವುದೇ ನಿಜವಾದ ಸೇವೆ ಆಗಿದೆ. अच्छा, ओम शांति.
ಕೊರಳಿನ ಹಾರ ನಾನು, ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು, ನೀನೇ ನನಗೆ ಆಸರೆ ಬಾಬಾ, ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ, ನಿನ್ನನೆಂದು ಮರೆಯಲಾರೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ, ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ, ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ, ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ, ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ, ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ, ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ, ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ, ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ, ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ, ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ, ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ, ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ, ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ, ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ, ನಿನ್ನಯ ಮಾತಲಿ ಮಧುರತೆ ಕಂಡೆ,
ನಿಜವ ಕಂಡೆ ಸಾಕಾರದಿ ಪ್ರೀತಿಯ ಕಂಡೆ